ಬಡವರಿಗೆ ಸಹಾಯ ಆಗಲಿ ಅಂತೇಳಿ ಕಲ್ಯಾಣ ಮಂಟಪ ಮಾಡಿದಿರಿ. ಅದೇ ರೀತಿ ಫಿಲಮ್ ರಿಲೀಸ್ ಮಾಡೋ ಅಂಥದ್ದಕ್ಕೆ ಸಾಂಸ್ಕೃತಿಕ ಮಾಡೋ ಥಿಯೇಟರ್ ಮಾಡಿದಿರಿ. ಬಹಳ ಅತ್ಯಾಧುನಿಕವಾಗಿ ಸುಮಾರು 20 ಕೋಟಿಯಷ್ಟು ಹಣ ಖರ್ಚು ಮಾಡಿ ಬಡವರಿಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮುದಾಯವನ್ನು ಭಾವನೆ ಮಾಡಿದ್ವಿ. ಎಲ್ಲರೂ ನೆನೆ ನೀಟ್ ಮರು ಪರೀಕ್ಷೆ ಆಯ್ತು ಸರ್. ನೀಟ್ ಮರು ಪರೀಕ್ಷೆಯಲ್ಲಿ ಟ್ರಾಫಿಕ್ ಜಾಮ್ ಅನ್ನೋ ಕಾರಣಕ್ಕಾಗಿ ಇನ್ ಟೈಮ್ ಹೋಗ್ಲಿಲ್ಲ ಅನ್ನೋ ಪೋಷಕರು ಇದೇ ಆರೋಪ ಮಾಡಿದ್ದಾರೆ. ಆದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆ ಟ್ರಾಫಿಕ್ ಜಾಮ್ ಅಲ್ಲ, ಬೇರೆ ಬೇರೆ ಕಾರಣ ಇರುತ್ತೆ ಅನ್ನೋ ಆರೋಪ ಮಾಡಿದ್ದಾರೆ. ಜೊತೆಗೆ ನೀಟ್ ಲೀಕ್ ಆಗಿತ್ತಲ್ಲ ನೀಟ್ ಪರೀಕ್ಷೆ, ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡಿಲ್ಲ, ಅವರು ಮೊದಲು ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅನ್ನುವಂತ ಆರೋಪ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ನಿನ್ನೆ ಕಾಂಗ್ರೆಸ್ ಪಾರ್ಟಿಯ ಸಭೆಯನ್ನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಕಾರ್ಯಕರ್ತರುಗಳೆಲ್ಲ ಬಂದು ರೋಡ್ ಜಾಮ್ ಮಾಡಿ ನೀಟ್ ಪರೀಕ್ಷೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಯವರು ನೀಟ್ ಪರೀಕ್ಷೆ ಶುರುವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಬೇರೆ ವೆಸ್ಟ್ ಬೆಂಗಾಲ್ ಇಂದ ಬಂದು ಇಳಿದು ಏರ್ಪೋರ್ಟ್ ಅಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಸುಮಾರು 2-2.5 ಗಂಟೆಗಳ ಕಾಲ ಕಾದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರೀಕ್ಷೆಗೆ ಹೋದ ಮೇಲೆ ಕನ್ಫರ್ಮ್ ಮಾಡಿಕೊಂಡು ಅವ್ರು ವಾಪಸ್ ಮನೆಗೆ ಹೋಗ್ತಾರೆ. ಈ ಜ್ಞಾನ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮಾಡಲಿಲ್ಲ. ನಿನ್ನೆ ಕಾರ್ಯಕ್ರಮವನ್ನ 1-2 ಗಂಟೆ 3 ಗಂಟೆ ಮುಂದೆ ಹಾಕೊಂಡಿದ್ರೆ ಏನ್ ಗಂಟು ಹೋಗ್ತಾ ಇತ್ತು? ಏನಾನ ಹೊಸತನ ಇದೆಯಾ? ಅಧ್ಯಕ್ಷರಾಗಿ ಘೋಷಣೆ ಆಗಿದ್ದಾರೆ. ಅವರು 2 ಅವರ್ ಬಿಟ್ಟು ಮಾಡಿದ್ರು ಅದೇ ಅಧ್ಯಕ್ಷರೇ, ಮುಂಚೆ ಮಾಡಿದ್ರು ಅದೇ ಅಧ್ಯಕ್ಷರೇ. ಅದನ್ನ ಬಿಟ್ಟು ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳ ಬಗ್ಗೆ ತೋರಿದಂತ ಕಾಳಜಿ, ಈ ವೇದಿಕೆ ಮೇಲೆ ಇದ್ದಂತ ನಾಯಕರು, ಅದು ವೇದಿಕೆ ಅಂತೂ ಆ ಖರ್ಗೆ ಅವ್ರನ್ನ ಮಾತಾಡಕ್ಕೆ ಬಿಟ್ಟಿಲ್ಲ. ಎಲ್ಲ ಡಿ ಕೆ ಅಂತ ಹೋಗಿ ಖರ್ಗೆಗೆ ಅವಮಾನ ಮಾಡಾಕ್ಬಿಟ್ಟು, ಇದು ಅವಶ್ಯಕತೆ ಇತ್ತು. ಈ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವಂತ ಈ ಕಾಂಗ್ರೆಸ್ ಪಾರ್ಟಿ ಜ್ಞಾನ ಬೇಕಾಯ್ತು, ಕಾಮನ್ ಸೆನ್ಸ್ ಬೇಕಾಯ್ತು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಕ್ ಮುಂಚೆ ನೀವೇನ್ ಮಾಡಿದೀರಾ? ಈ ಟ್ರಾಫಿಕ್ ಜಾಮ್ ಇಂದಾನೇ ಇಷ್ಟು ಅನಾಹುತ ಆಗಿದೆ ಅಂತ ಎಲ್ಲ ಪೇರೆಂಟ್ಸು ಹೇಳ್ತಾ ಇದ್ದಾರೆ. ನೀವು 1-2 ಗಂಟೆ ಮುಂದೆ ಹಾಕೊಂಡಿದ್ರೆ ಕಾರ್ಯಕ್ರಮನ ಏನಾಗ್ತಾನೆ ಇರಲಿಲ್ಲ. ಅದರಿಂದ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ.